ನಮ್ಮ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಈಗ ನಾನು ಬಿಟಿಕೋ ಸ್ಟಾರ್ಟರ್ನಲ್ಲಿ RTC ಟೈಮರ್ನ ಹೇಗೆ ಸೆಟ್ ಮಾಡಬೇಕು ಹಾಗೂ RTC ಟೈಮರ್ ಅಂದರೆ ಏನು ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. RTC ಟೈಮರ್ ಅಂದರೆ ರಿಯಲ್ ಟೈಮ್ ಕ್ಲಾಕ್ ಟೈಮರ್ ಅಂತ. ಈ ರಿಯಲ್ ಟೈಮ್ ಕ್ಲಾಕ್ ಟೈಮರ್ನ ನಾವು ಯಾವ ಥರ ಉಪಯೋಗಿಸ್ಬೋದು ಅಂದರೆ, ಈಗ ನೀವು ಪ್ರತಿದಿನ ನೀವು ಜಮೀನಿಗೆ ಹೋಗೋಂಥ ನೆಸೆಸಿಟಿ ಬರೋಲ್ಲ. ಪ್ರತಿದಿನವೂ ಸ್ಪೆಸಿಫಿಕ್ ಟೈಮ್ನಲ್ಲಿ ನಿಮ್ಮ ಮೋಟ್ರು ಸ್ಟಾರ್ಟ್ ಆಗಿ ನಿನ್ನ ರಿಕ್ವೈರ್ಡ್ ಟೈಮ್ವರೆಗೂ ರನ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಸೆಟ್ ಮಾಡ್ಬೋದು. ಈ RTC ಟೈಮ್ನಲ್ಲಿ ಒಂದು ಸ್ಪೆಷಲ್ ಫೀಚರ್ಸ್ನ ಕೊಟ್ಟಿದ್ದೀನಿ ನಾನು. ಈಗ 2 ಸೆಷನ್ ಅಂತ ಇದೆ ಇದರಲ್ಲಿ. ಸೆಷನ್ 1, ಸೆಷನ್ 2 ಅಂತ ಆಪ್ಷನ್ ಕೊಟ್ಟಿದೆ. ಈಗ ಸೆಷನ್ 1 ಅಂತ ಹೇಳಿದ್ರೆ ನೀವು ಮಾರ್ನಿಂಗ್ ಸೆಷನ್ನು ಅಥವಾ ಈವ್ನಿಂಗ್ ಸೆಷನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಮಾರ್ನಿಂಗ್ ಸೆಷನ್ ಅಂದರೆ ಫಾರ್ ಎಕ್ಸಾಂಪಲ್ಲು ನೀವು 6 o'clock ಬೆಳಿಗ್ಗೆ ಜಾವ ಆನ್ ಆಗಬೇಕು ಅಂತ ಹೇಳಿದ್ರೆ ನೀವು 6 o'clock ಅಂತ ಅಲ್ಲಿ ನೀವು ಸೆಟ್ ಮಾಡಬೇಕು. ಎಷ್ಟು ಅವರ್ ಓಡಬೇಕು ಅಂತ ಅಂದರೆ 3 hours ಓಡಬೇಕು ಅಂದರೆ 3 hours ಅಂತ ನೀವು ಸೆಟ್ ಮಾಡಬೇಕು. ಈಗ 6 o'clock ಅಂತ ಸೆಟ್ ಮಾಡಿದ್ರೆ 6 o'clockಗೆ ಪವರ್ ಇದ್ದರೆ 6 o'clockಗೆ ಸ್ಟಾರ್ಟ್ ಆಗುತ್ತೆ, 3 hours ಕಂಪ್ಲೀಟ್ ಮಾಡೋದು. ಈಗ 6 o'clockಗೆ ಪವರೇ ಬರಲಿಲ್ಲ, 8 o'clock ಪವರ್ ಬಂತು ಅಂತ ಹೇಳಿದ್ರೆ 8 o'clockಗೆ ಸ್ಟಾರ್ಟ್ ಮಾಡುತ್ತೆ, ಬಟ್ 3 hours ಇದು ಕಂಪ್ಲೀಟ್ ಮಾಡುತ್ತೆ. ಈ ಮಧ್ಯದಲ್ಲಿ ಇಂಟ್ರಪ್ಷನ್ ಆದರೂ ಸಹಿತ ಓಡಬೇಕಾದ್ರೆ ನೀವು ಮೋಟ್ರ್ ಓಡಬೇಕಾದ್ರೆ 3 hours ಪೀರಿಯಡ್ನಲ್ಲಿ ಓಡಬೇಕಾದ್ರೆ ಮಧ್ಯದಲ್ಲಿ ಪವರ್ ಇಂಟ್ರಪ್ಷನ್ ಆದರೂ ಸಹಿತ ಅದು ಹೋಗಿ ಬರೋದು ಮಾಡೋದು ಅಥವಾ ಲೈಟ್ ಟ್ರಬಲ್ ಆದರೆ ನಿಮಗೆ ಎಷ್ಟು ಅವರು ನಿಮಗೆ ಇಂಟ್ರಪ್ಷನ್ ಆಗಿತ್ತು ಅಷ್ಟು ಅವರ್ನ ಮೇಕಪ್ ಮಾಡಿ ಇದು ರನ್ ಮಾಡುತ್ತೆ. ಇದು ಸೆಷನ್ 1 ಅಂತ ನಾವು ಹೇಳ್ತೀವಿ. ನೀವು ಸೆಷನ್ 1 ಬೇಕು ಅಂದರೆ ಸೆಷನ್ 1 ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸೆಷನ್ 2ನ ಆಫ್ ಮಾಡ್ಕೊಬೋದು. ಈಗ ಸೆಷನ್ 2 ಬೇಕು ಅಂದರೆ ಸೆಷನ್ 2ನ ಆನ್ ಮಾಡ್ಕೊಂಡ್ರೆ ತಿರ್ಗಾ ನೀವು ಸಂಜೆ ಒಂದು 5 ಗಂಟೆಗೆ ಆನ್ ಆಗಬೇಕು ಅಂತ ನಿಮಗೆ ಬೇಕಾದರೆ 5 ಗಂಟೆ ಅಂತ ನೀವು ಅಲ್ಲಿ ಸ್ಟಾರ್ಟಿಂಗ್ ಟೈಮ್ 2ನ 5 ಗಂಟೆ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಎಷ್ಟು ಅವರ್ ಓಡಬೇಕು, 2 hours ಓಡಬೇಕು ಅಂತ ಹೇಳಿದ್ರೆ 2 hours ನೀವು ಸೆಟ್ ಮಾಡ್ಬೋದು. ಆಗ ಇದು 5 o'clock ಸ್ಟಾರ್ಟ್ ಆಗುತ್ತೆ, 2 hours ರನ್ ಮಾಡುತ್ತೆ, ಕಂಪ್ಲೀಟ್ ಆಗುತ್ತೆ. ಇದು ಟೈಮರ್ RTC ಟೈಮರ್ ಅಂದರೆ ಇದೇನಪ್ಪ ಅಂದರೆ 00 hour ಅಂದರೆ ರಾತ್ರಿ 12 ಗಂಟೆಯಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ ರಾತ್ರಿ 15:59ವರೆಗೂ ಒಂದು ದಿನ ಅಂತ ಕನ್ಸಿಡರ್ ಮಾಡುತ್ತೆ. ಈ ಒಂದು ದಿನದಲ್ಲಿ ನೀವು ಅಂದರೆ ರಾತ್ರಿ 00 ಅವರಿಂದ ನೆಕ್ಸ್ಟ್ ಡೇ 11 hour 23 hour 59 minutesವರೆಗೂ ನಾವು ಆ ಪೀರಿಯಡ್ ಒಳಗಡೆ ನೀವು 2 ಸೆಷನ್ನ ನೀವು ಸೆಟ್ ಮಾಡ್ಕೊಬೋದು. ಇದು RTC ಟೈಮರು ವರ್ಕ್ ಮಾಡೋ ವಿಧಾನ. ಈಗ ಅದನ್ನು RTC ಟೈಮರ್ನ ಹೇಗೆ ಸೆಟ್ ಮಾಡೋದು ಅನ್ನೋದನ್ನು ನಿಮಗೆ ಈಗ ಇಲ್ಲಿ ಸ್ಟಾರ್ಟರ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ RTC ಟೈಮರ್ನಲ್ಲಿ ಸೆಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಈಗ ನಾವು MPAUಗೆ ಪವರ್ ಕೊಟ್ಟಿರೋದನ್ನು ನಾನು ಆಫ್ ಮಾಡಬೇಕು. ಯಾವ ಥರ ಆಫ್ ಮಾಡ್ತೀನಪ್ಪ ಅಂದರೆ L1 ಅಥವಾ L3 ಹಾಕಿರೋ ಫ್ಯೂಸ್ ಕೊಟ್ಟರೆ ನಾನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದಾಗ ಆಫ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಆಟೋ ಸ್ವಿಚ್ಚನ್ನು ಆಫಲ್ಲಿ ಇಟ್ಟಿರ್ತೀನಿ. ಈಗ ನಾನು ಆ ಫ್ಯೂಸ್ ರಿಮೂವ್ ಮಾಡಿರೋದನ್ನು ವಾಪಸ್ ಹಾಕ್ತೀನಿ. ವಾಪಸ್ ಹಾಕಿದಾಗ ನಿಮಗೆ ಇಲ್ಲಿ ಸೆಕೆಂಡ್ ಲೈನಲ್ಲಿ ಬಿಟಿಕೋದು ಕಸ್ಟಮರ್ ಕೇರ್ ನಂಬರು ಬರುತ್ತೆ. ಆ ಕಸ್ಟಮರ್ ಕೇರ್ ನಂಬರು 10 ಸೆಕೆಂಡ್ವರೆಗೂ ಇರುತ್ತೆ. 10 ಸೆಕೆಂಡ್ ಒಳಗಡೆ ನೀವು ಆಟೋ ಸ್ವಿಚ್ಚನ್ನ ಆಫ್ ಮಾಡಿ ನೀವು ಆನ್ ಮಾಡಿ ಆಫ್ ಮಾಡಿದ್ರೆ ನಿಮಗೆ ಮೆನು ಓಪನ್ ಆಗುತ್ತೆ. ಮೆನು ಓಪನ್ ಆದಮೇಲೆ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದೇ ಥರ ನೀವು ಸೆಟ್ ಮಾಡಬೇಕಾಗತ್ತೆ. ಈಗ ನೋಡಿ, ಪವರ್ ಆಫ್ ಮಾಡಿದ್ದೀನಿ. ಈಗ ಪವರ್ನ ನಾನು ಆನ್ ಮಾಡ್ತೀನಿ. ಈಗ ಫೋನ್ ನಂಬರ್ ಬಂತು, ಸ್ವಿಚ್ಚನ್ನ ಆಫ್ ಮಾಡಿ ಆನ್ ಮಾಡಿದೆ. WLC ಮೋಡ್ ಆಫಲ್ಲಿದೆ. ಈಗ ಆಪ್ಷನ್ ಸೆಟ್ಟಿಂಗ್ನ ತಿರುಗಿಸಿ ಇದನ್ನು ಆಫಲ್ಲಿ ಇಟ್ಟಿರ್ತೀನಿ. ಈಗ ನೆಕ್ಸ್ಟು ಟೈಮರ್ ಮೋಡ್ ಅಂತ ತೋರಿಸ್ತಾ ಇದೆ, ಇದು ಆಫಲ್ಲಿದೆ.
ಇದನ್ನು ಆಪ್ಷನ್ ಸೆಟ್ಟಿಂಗ್ ನಾನು ತಿರುಗಿಸಿ ಆನ್ ಮಾಡ್ತೀನಿ. ಆನ್ ಮಾಡಿದಾಗ ನಿಮಗೆ ನಾರ್ಮಲ್ ಟೈಮರ್ ಆಫ್ ಅಂತ ಬಂದಿದೆ. ನಾರ್ಮಲ್ ಟೈಮರ್ ಬೇಡ ನಮಗೆ. ಈಗ ನೆಕ್ಸ್ಟು ಆನ್ ಮಾಡಿ ಆಫ್ ಮಾಡ್ತೀನಿ. ಈಗ ಸೈಕ್ಲಿಕ್ ಟೈಮರ್ ಬಂದಿದೆ, ಇದು ಆಫಲ್ಲೇ ಇದೆ. ನೆಕ್ಸ್ಟು ನಾನು ಇವೆರಡೂ ಆಫಲ್ಲಿ ಇರೋದ್ರಿಂದ ನೆಕ್ಸ್ಟ್ ನಿಮಗೆ RTC ಟೈಮರ್ ಆನ್ ಆಗುತ್ತೆ, ಆಟೋಮೆಟಿಕ್ ಆನ್ ಆಗುತ್ತೆ. ನೀವೇನು ಸೆಟ್ ಮಾಡೋ ನೆಸಿಟಿ ಇಲ್ಲ. ಇದು ಆಫ್ ಆಗೋದು ಇಲ್ಲ, ಏನಿಲ್ಲ. ಯಾಕೆಂದರೆ ಎರಡು ಟೈಮರು ಆಫ್ ಮಾಡಿದ್ದೀನಿ. ನೆಕ್ಸ್ಟ್ ಇರೋದೇ ಉಳಿದಿರೋದು RTC ಟೈಮರ್ ಅದು ಆನ್ ಆಗಿದೆ. ಈಗ ಇದನ್ನು ನಾನು ಓಕೆ ಮಾಡ್ತೀನಿ. ಈಗ ಆನ್ ಮಾಡಿ ಸ್ವಿಚ್ಚನ್ನು ಆಫ್ ಮಾಡ್ತೀನಿ. ಈಗ ನಿಮಗೆ ಸ್ಟಾರ್ಟಿಂಗ್ ಟೈಮ್ 1 ಅಂತ ಬಂದಿದೆ. ಇದು 00 hour 5 minutes ಅಂತ ಇದೆ. ಇದನ್ನು ನಾನು ಚೇಂಜ್ ಮಾಡ್ತೀನಿ. ಈಗ ನೋಡಿ, ಇದನ್ನು ಚೇಂಜ್ ಮಾಡಿದೆ. ಈಗ ನಾನೇನು ಮಾಡ್ತಿದ್ದೀನಪ್ಪ ಅಂದರೆ 6 ಗಂಟೆ ಅಂತ ಇಲ್ಲಿ ನಾನು ಮಾಡಿದ್ದೀನಿ, 6 hour. ಆಮೇಲೆ ನೆಕ್ಸ್ಟು ಮಿನಿಟ್ ಕಾಲಮ್ ಬರುತ್ತೆ. ಮಿನಿಟ್ ಕಾಲಮ್ನಲ್ಲಿ ಈಗ 00 ಮಾಡ್ತೀನಿ. 6 hours ಸ್ಟಾರ್ಟಿಂಗ್ ಟೈಮ್ 1 ಆಯಿತು. ಪುನಃ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿದೆ. ಈಗ ಮೋಟರ್ ರನ್ ಪೀರಿಯಡು 2 hours ಇದೆ. 2 hours ಸಾಕು ಅಂತ ಹೇಳಿದ್ರೆ ನೀವು ಪುನಃ ಸ್ವಿಚ್ಚನ್ನ ಆನ್ ಮಾಡಿ ಆಫ್ ಮಾಡ್ತೀನಿ. 2 hours ಅಂತ ಸೇವ್ ಆಯಿತು. ಈಗ ಮಿನಿಟನ್ನು 00 ಸೇವ್ ಆಯಿತು. ಈಗ ಸೆಷನ್ 2 ಅಂತ ಕೇಳ್ತಾ ಇದೆ. ಸೆಷನ್ 2 ಬೇಕು ಅಂತ ಹೇಳಿದ್ರೆ ನೀವು ಆನ್ ಅಂತ ಇದೀಗ ಆನ್ ಮಾಡ್ಕೊಳ್ಬೋದು. ಬೇಡ ಅಂತ ಹೇಳಿದ್ರೆ ನೀವು ಸೆಷನ್ 2ನ ಆಫ್ ಮಾಡ್ಬೋದು. ಈಗ ನಾನು ಸೆಷನ್ 2 ಬೇಕು ಅಂತ ಹೇಳ್ತೀನಿ, ಆನ್ ಅಂತ ಮಾಡಿ ಈಗ ಆನ್ ಮಾಡೋದು ಆಫ್ ಮಾಡಿದೆ. ಸ್ಟಾರ್ಟಿಂಗ್ ಟೈಮ್ 2 ಅಂತ ಬರ್ತಾ ಇದೆ. ಇದು 12 hours ಇದೆ. ನಾನು 16 hours ಮಾಡ್ತೀನಿ. 16 hours ಅಂದರೆ 4 ಗಂಟೆ ಅಂತ ಆಯಿತು. 16 hours ಅಂದರೆ 4 ಗಂಟೆ. ಈಗ ಮಿನಿಟು 00 ಇದೆ. ಇದು 00ರಲ್ಲಿ ಈಗ ಮಧ್ಯಾಹ್ನ 4 ಗಂಟೆಗೆ ಆನ್ ಆಗಬೇಕು ಅಂತ ಇಲ್ಲಿ ನಾನು ಎಂಟ್ರಿ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ವಿಚ್ ಆನ್ ಮಾಡಿ ಆಫ್ ಮಾಡ್ತೀನಿ. ಈಗ ಮೋಟರ್ ರನ್ ಪೀರಿಯಡು 3 hours ಇದೆ. ಓಕೆ, ಇದು 3 hours ಹೇಗಿರಲಿಲ್ಲ, 3 hours ಸೇವ್ ಮಾಡ್ತೀನಿ ನಾನೀಗ. 00 ಮಿನಿಟೇ ಸೇವ್ ಮಾಡ್ತೀನಿ. ಆನ್ ಮಾಡಿ ಆಫ್ ಮಾಡ್ತೀನಿ. ಇಲ್ಲ ಬೇಕು ಅಂತ ಹೇಳಿದ್ರೆ ನೀವು 3 hours 20 minutes ಬೇಕು ಅಂದರೆ 20 minutes ಬೇಕಾದ್ರೆ ಸೆಟ್ ಮಾಡ್ಬೋದು. ನೀವು ಇಲ್ಲಿ 3 hours 20 minutes ಸೆಟ್ ಮಾಡಿದೆ. ಸ್ವಿಚ್ ಆನ್ ಮಾಡಿ ಆಫ್ ಮಾಡಿದೆ. ಈಗ ಇದು 2 ಸೆಷನ್ನು ಸೇವ್ ಆಗಿದೆ. ಈಗ ಆಟೋ ಸ್ಟಾರ್ಟ್ ಡಿಲೇ ಬರ್ತಾ ಇದೆ. ಇದೇ ಥರ ಸ್ವಿಚ್ ಆನ್ ಮಾಡಿ ಆಫ್ ಮಾಡೋದ್ರಿಂದ ಬೇರೆ ಆಪ್ಷನ್ಸ್ಗಳು ಬರುತ್ತೆ. ಬೇರೆ ಆಪ್ಷನ್ಸ್ ಬರುತ್ತೆ ನೋಡಿ. ಇದು ಈಗ ಇದು ರೆಡಿ ಟು ವರ್ಕ್. ಈಗ ನೀವೇನು ಆನ್ ಮಾಡಿದ್ರೆ ಈಗ ನಿಮಗೆ ಸ್ಟಾರ್ಟರ್ ಆನ್ ಆಗುತ್ತೆ. ಈಗ ಎಷ್ಟು ಅವರ್ ಸೆಟ್ ಮಾಡಿದ್ವಿ ಅಷ್ಟು ಅವರಿಗೂ ರನ್ ಮಾಡೋದು. ಈಗ ನೀವು ಮಧ್ಯದಲ್ಲಿ ಹೋಗಿ ನೀವು ಮೋಟ್ರ್ ರನ್ ಆಗ್ತಾ ಇದೆ, ಮಧ್ಯದಲ್ಲಿ ಹೋಗಿ ನೀವು ಎಷ್ಟು ಅವರು ಇನ್ನೂ ಓಡಬೇಕು ಅಂತ ನೀವು ಅದನ್ನು ಚೆಕ್ ಮಾಡಬೇಕು ಅಂತಂದರೆ ಈ ರೀಸೆಟ್ ಬಟನ್ನ ನೀವು ಜಸ್ಟ್ ಒಂದು ಸಲ ಲೈಟಾಗಿ ಪ್ರೆಸ್ ಮಾಡಿದ್ರೆ ರಿಮೈನಿಂಗ್ ಟೈಮ್ ಅಂತ ತೋರಿಸುತ್ತೆ. ರಿಮೈನಿಂಗ್ ಟೈಮ್ ಸೆಕೆಂಡ್ ಸೆಷನ್ ಅಂತ ತೋರಿಸ್ತಾ ನೀವು. ರಿಮೈನಿಂಗ್ ಟೈಮ್ 2 ಅಂದರೆ ಸೆಕೆಂಡ್ ಸೆಷನಲ್ಲಿ ನಿಮಗೆ ನೋಡಿ, ಸೆಕೆಂಡ್ ಸೆಷನಲ್ಲಿ 3 hours 20 minutes ರಿಮೈನಿಂಗ್ ಇದೆ ಅಂತ ಇದು ತೋರಿಸ್ತಾ ಇದೆ. ಇದು ನೀವು 2 ಗಂಟೆ ಓಡ್ಬಿಟ್ಟಿದ್ರೆ ಆವಾಗ 3 hours ಅಂತ ತೋರಿಸುತ್ತೆ. ಆಮೇಲೆ ನೀವು ಫಾರ್ ಎಕ್ಸಾಂಪಲ್ಲು ನೀವು ಟೈಮರೆಲ್ಲ ಸೆಷನ್ 1 ಅಥವಾ ಸೆಷನ್ 2 ಕಂಪ್ಲೀಟ್ ಮಾಡಿಬಿಟ್ಟಿದೆ, ಸೆಷನ್ನಲ್ಲೇ ಕಂಪ್ಲೀಟ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ನೀವೇನು ಮಾಡ್ತೀರಾ, ನೀವು ಜಮೀನ್ ಹತ್ರ ಹೋಗ್ತೀರಾ, ಕರೆಂಟ್ ಇರುತ್ತೆ, ನೀವೇನಾದರೂ ಓಡಿಸ್ಬೇಕು ಅಂತ ಅನಿಸಿದ್ರೆ ನೀವೇನು ಸೆಟ್ಟಿಂಗ್ ಮಾಡೋ ನೆಸಿಟಿ ಇರೋಲ್ಲ. ಅದಾದರೂ ವರ್ಕ್ ಫಿನಿಷ್ ಆಗಿದೆ, ಆದರೆ ನೀವು ಓಡಿಸ್ಲೇಬೇಕು ಇನ್ನೊಂದು ಸಲ ಅಂತಂದರೆ ಆಟೋ ಸ್ವಿಚ್ ಆಫ್ ಮಾಡಿ ಆನ್ ಮಾಡೋದ್ರಿಂದ ಓಡಲ್ಲ ಇದು. ಏಕೆಂದರೆ ಅದು ರನ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇರುತ್ತೆ. ಫಿನಿಷ್ ಆಗಿದ್ದರೆ ಅದು ವರ್ಕು ರನ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇರುತ್ತೆ. ಆಗ ನಿಮಗೆ ಆಟೋ ಸ್ವಿಚ್ ಆಫ್ ಮಾಡಿ ಆನ್ ಮಾಡೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮೋಟ್ರು ಇನ್ನೊಂದು ಸಲ ಸ್ಟಾರ್ಟ್ ಆಗೋಲ್ಲ. ಆಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ರೀಸೆಟ್ ಬಟನ್ನ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಬೇಕು. ಈಗ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ರೀಸೆಟ್ ಬಟನ್ನ ಅದು ಒಳಗಡೆ ರೀಸೆಟ್ ಆಗುತ್ತೆ, ಪುನಃ ಸೆಷನ್ 1 ಓಡಿಸುತ್ತೆ. ನೆಕ್ಸ್ಟ್ ಸೆಷನ್ 2 ಬಂದಾಗ ಸೆಷನ್ 2 ಓಡಿಸುತ್ತೆ. ಈ ಥರ ನೀವು ಲಾಂಗ್ ಪ್ರೆಸ್ ಮಾಡಿ ನೀವು ನೋಡ್ಕೊಬೋದು. ಅದೇ ಥರ ಮೋಟ್ರ್ ರನ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸೆಷನ್ ಯಾವ್ದು ಬೇಕು ಅಂತ ಹೇಳಿದ್ರು, ನಿಮಗೆ ಯಾವುದಿದೆ ಅಂತ ಬೇಕು ಅಂದರೆ ಅದು ಬಟನ್ ಪ್ರೆಸ್ ಮಾಡಿದಾಗ, ಲೈಟಾಗಿ ಬಟನ್ ಪ್ರೆಸ್ ಮಾಡಿದಾಗ ನಿಮಗೆ 1 ಸೆಕೆಂಡ್ 2 ಸೆಕೆಂಡ್ ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ಸ್ಟಾರ್ಟಿಂಗ್ ಟೈಮ್ ತೋರಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.